ಹೇಳದೇವಿ ಕೇಳರಿ ಪ್ರೇಮದಿಂದ ಸಿದ್ಧಾರೂಢರ ಕಥೆಯ ಹೇಳದೇವಿ ಕೇಳರಿ ಪ್ರೇಮದಿಂದ ಶಿವನಿ ಅವತಾರ ಎತ್ತಿ ಬಂದಾನೋ ಸಿದ್ಧನ ನಾಮದಿಂದ ಸಿದ್ಧನ ನಾಮದಿಂದ ಸಿದ್ಧನ ನಾಮದಿಂದ ಸಿದ್ಧನ ನಾಮದಿಂದ ಒಂದಾನೊಂದು ದಿನ ಕೈಲಾಸದೊಳಗ ಸಭಾ ನಡೆದಿತ್ತೇನ ಚಂದ ಒಂದಾನೊಂದು ದಿನ ಕೈಲಾಸದೊಳಗ ಸಭಾ ನಡೆದಿತ್ತೇನ ಚಂದ ನಾರದರಲ್ಲಿಗೆ ಹೋಗ್ಯಾರೋ ಸಂಚಾರ ಮಾಡಿ ಭೂಲೋಕದಿಂದ ಸಂಚಾರ ಮಾಡಿ ಭೂಲೋಕದಿಂದ ಸಂಚಾರ ಮಾಡಿ ಭೂಲೋಕದಿಂದ ಸಂಚಾರ ಮಾಡಿ ಭೂಲೋಕದಿಂದ ನಾರದರು ಹೇಳ್ತಾರ ಮಾದಿಯವನಿಗೆ ನರಲೋಕದ ಕತಿ ಬಂದ ನಾರದರು ಹೇಳ್ತಾರ ಮಾದಿಯವನಿಗೆ ನರಲೋಕದ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಶ್ರೀ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಉದ್ಧಾರಾಗುವುದು ಬಹುದೂರ ಉಳಿದಿತು ಉದ್ಧಾರಾಗುವುದು ಬಹುದೂರ ಉಳಿದಿತು ತಿಳಿಯದೆ ಪರಮಾರ್ಥ ಜೀವನವೇ ವ್ಯರ್ಥ ಶ್ರೀ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಶ್ರೀ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಜಾತಿ ಜಾತಿಗೆ ಭೇದ ವರ್ಣಾಶ್ರಮ ಭೇದ ಜಾತಿ ಜಾತಿಗೆ ಭೇದ ವರ್ಣಾಶ್ರಮ ಭೇದ ತುಂಬಿದ ಈ ಜಗದಿ ಪ್ರೀತಿಯಲ್ಲಿಯ ಜಾಗ ನೀನಾಗಲ್ಲವೇನೋ ಪ್ರೀತಿಯಲ್ಲಿಯ ಜಾಗ ನೀನಾಗಲ್ಲ
ರೂಪದಿ ಶಂಭುಲಿಂಗರೇ ನಿಜ ಗುಣ ರೂಪದಿ ರಚಿಸಿದಾರು ಶಾಸ್ತ್ರ ಕಂಬನಿ ಕರೆದರು ಕರುಣಿಸುವವರಾರು. ಕಂಬನಿ ಕರೆದರು ಕರುಣಿಸೂಢರೆ ಮಾತ್ರ ಸಿದ್ಧಾರೂಢರೆ ಮಾತ್ರ ಶ್ರೀ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಅವನಾರು ಇವನಾರು ಎಂದೆನಿಸದೆ ನೀ ಅವನಾರು ಇವನಾರು ಎಂದೆನಿಸದೆ ನೀ ಎಲ್ಲರೂ ನನ್ನವರೆಂದೇ ಶಿವಲೋಕ ಸಂಪದ ಸರ್ವರಿಗಾಗಿ ಶಿವಲೋಕ ಸಂಪದ ಸರ್ವರಿಗಾಗಿ ಎಂದು ನೀವು ಸುರಿದೆ ಎಂದು ನೀವು ಸುರಿದೆ ಶ್ರೀ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಬರೀ ಕರ್ಮದ ಸಿದ್ಧಾಂತ ಶ್ರೀ ಸಿದ್ಧಾರೂಢ ನೀ ಬರದಿದ್ದರೆ ಎಲ್ಲಿಯ ವೇದಾಂತ ಕರ್ಮದ ಸಿದ್ಧಾಂತ ಬೆಂಕಿ ಇಟ್ಟರು ವಿಷವ ಕೊಟ್ಟರು ಬೆಂಕಿ ಇಟ್ಟರು ವಿಷವ ಕೊಟ್ಟರು ಸ್ತುತಿಸಿದವರಿಗೂ ಸಮತೆ ಅಂಕೆಗೆ ನಿಲುಕದ ಮಹಿಮಾರೂಢ ಅಂಕೆಗೆ ನಿಲುಕದ ಮಹಿಮಾರೂಢ ಸದ್ಗುರು ಭಾರತಿ ಶಿವಾನಂದ ಭಾರತಿ ಶ್ರೀ ಸಿದ್ಧಾರೂಢ
ದೇಶದಲ್ಲಿ ಬಹುಶಃ ಜಗತ್ತಿಗೆ ಒಮ್ಮೆ ನಮ್ಮ ದೇಶ ಜಗನ್ಮಾತೆ ಅನಿಸಿಕೊಂಡಿತ್ತು. ಆದ್ರ ಇವಾಗ ಬಹಳಷ್ಟು ನಮ್ಮ ನಾಯಕರುಗಳು ಮತ್ತು ಪವಾಡ ಪುರುಷರು, ಮಹಾಂತರು, ಸಿದ್ಧಿ ಪುರುಷರು ಎಲ್ಲರೂ ಕೂಡಿ ಭಾರತದ ಬಗ್ಗೆ ಏನೈತಪ್ಪ ಅಂದ್ರೆ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಎಲ್ಲ ಸಿದ್ಧಾಂತಗಳು, ಎಲ್ಲ ಧರ್ಮಗಳು, ಎಲ್ಲ ಸಂಪ್ರದಾಯಗಳು ಎಲ್ಲಿರದಾವಪ್ಪ ಅಂದ್ರ ಅದು ಭಾರತ ದೇಶದಲ್ಲಿ ಮಾತ್ರ ಅದ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಕೆಲವು ಕಡೆ ಬರೇ ಕೆಲವು ದೇಶನಾಗ ಇಸ್ಲಾಮಿಕ್ ಕಂಟ್ರಿ ಅದಾವ, ಕೆಲವೊಂದು ದೇಶನಾಗ ಕ್ರಿಶ್ಚಿಯನ್ರ ಅದಾರ, ಬೇರೆ ಬೇರೆ ಅವ್ರದ. ಆದ್ರೆ ನಮ್ಮಲ್ಲಿ ಇರ್ಲಾರ್ದಂತ ಧರ್ಮ, ಹಿಂದೂಸ್ತಾನದೊಳಗೆ ಈ ಧರ್ಮ ಇಲ್ಲ ಅನ್ನಪಲೇ ಇಲ್ಲ. ಇಷ್ಟೆಲ್ಲ ದೇವತೆಗಳು, ಪವಾಡ ಪುರುಷರಿದ್ರು ಸಹಿತಕ್ಕ ಎಲ್ಲರೂ ಎದಕ್ಕಾಗಿ ಪೂಜೆ ಮಾಡ್ತಾವಪ್ಪ ನಾವು ಅಂದ್ರ ಮೋಕ್ಷಕ್ಕಾಗಿ, ಲೈಫ್ ಫಾರ್ ಅಚೀವ್ಮೆಂಟ್, ನಾಟ್ ಫಾರ್ ಎಂಜಾಯ್ಮೆಂಟ್ ಅಂತ ನಾವು ಹತ್ತೀವಿ. ಜೀವನ ಈ ಹುಟ್ಟು ಅನಿಶ್ಚಿತತೆ ಇರ್ತೈತಿ, ಸಾವು ನಿಶ್ಚಿತ ಇರ್ತೈತಿ. ಹುಟ್ಟದ ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಯಾರೇ ಆಗ್ಲಿ ಸಾಯುವುದಂತೂ ಗಚ್ಚಿನೇ. ಆದ್ರೆ ಮನುಷ್ಯನು ಪ್ರಾಣಿನೇ ಇರ್ತಾನ. ಮನುಷ್ಯ ಡಿಫರೆನ್ಸ್ ಬರ್ಲಾಕ ಕಾರಣ ಏನಪ್ಪಾ ಅಂದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಅಂತರ ಯಾಕೆ ಬಂದೈತಿ ಇಲ್ಲಿ ಅಂದ್ರ ಮನುಷ್ಯ ಸಂಘಟಿತನಾಗಿರ್ತಾನ, ಮನುಷ್ಯನಿಗೆ ಸಂಸ್ಕಾರ ಸಿಗ್ತೈತಿ. ಸಂಸ್ಕಾರದಿಂದಲೇ ಮನುಷ್ಯ ಅಂತ ಗೊತ್ತ ಹಿಡಿತೀವಿ ನಾವು. ಹ್ಯಾಂಗ್ ನೋಡ್ರಿ ಇಲ್ಲಿ ಎಲ್ಲಾ ಪೂಜ್ಯರು ಆಗಮಿಸಿದಾರ, ಹ್ಯಾಂಗ್ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಮನುಷ್ಯನ ಕರ್ತೃತ್ವ ಶಕ್ತಿ ಅಷ್ಟಿರ್ತೈತಿ ಅಂತ ಹೇಳಿ ಅದಕ್ಕೆ ಸಂಸ್ಕಾರ ಸಂಸ್ಕೃತಿಯನ್ನ ಕೊಡುವಂತ ಕೇಂದ್ರಗಳು ಇವತ್ತು ಈ ದೇಶದಲ್ಲಿ ಯಾವ ಅದಾವಪ್ಪ ಅಂದ್ರ ಇಂಥ ಸಭೆಗಳು ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತ ಮಹಾಂತ ಸಂತರ ಮಾತುಗಳು, ನುಡಿಮುತ್ತುಗಳನ್ನ ಕೇಳ್ಕೊಂಡು ನಾವು ಪ್ರೇರಿತರಾಗಿ ಅವರಿಗೆ ಅವರು ನುಡಿದಂತೆ ನಡೆಯುವಂತ ವ್ಯಕ್ತಿಗಳು ಮತ್ತು ನಮಗೂ ನಡೆಸಲಾಕ ಹಚ್ಚುವ ಗುರುನೇ. ಗುರುವಿನ ಗುಲಾಮನಾಗುವ ತನಕ ಸಿಗದಣ್ಣ ದೊರೆಯದಣ್ಣ ಮುಕ್ತಿ ಅಂತ ಹೇಳಿ ನಾವು ಮುಕ್ತಿ ಸಂಬಂಧ ಏನೆಲ್ಲ ಮಾಡ್ತೀವಿ ನಾವು ಸಹಕಾರ. ಅವರು ಜಸ್ಟ್ ಲೈಕ್ ದೇವರ ಮತ್ತು ನಮ್ಮ ಮಧ್ಯದೊಳಗ ಅವರು ಪೂಜಾರಿ ಹ್ಯಾಂಗಿರ್ತಾರಲ್ಲ ಹಂಗ ನಮಗೆಲ್ಲ ಈಗ ಮೊಬೈಲ್ ಇರ್ತೈತಿ, ಮೊಬೈಲ್ ಟವರ್ ಬೇಕು, ಮುಂದ್ ಬೇಕಾದವ್ರಿಗೆ ಮಾತಾಡ್ತೀರಿ ನೀವು. ಹಂಗ ಒನ್ ಆಫ್ ದ ಟವರ್ ಅಂದ್ರೆ ಈ ಎಲ್ಲಾ ಗುರುಗಳು ಪೂಜ್ಯರು ನಮ್ಮನ್ನ ಆಶೀರ್ವಾದ ಮಾಡಿ ಅವರು ನಮಗ ಸಹಕಾರ ತೋರಿಸ್ತಾರ ಅಂತ ಹೇಳ್ತಾ, ಬಹುಶಃ ಈ ಭಾಗದ ಶಾಸಕನಾದ ನಾನು 2-2.5 ವರ್ಷ ಆಗ್ಯದ. ಏನ್ ಮಾಡಿರಿ ಅಂತ ತಾವು ಕೇಳ್ಬೋದು. ಮತ್ತೆ ಕೇಳೋದು ಯೋಗ್ಯನೂ ಐತಿ. ನಾನು ಈ ಭಾಗದ ಶಾಸಕನಾದ ಮ್ಯಾಗ ಏನ್ ಮಾಡೀನಿ? 10 ವರ್ಷದ ಹಿಂದೆ ನಾನೇ ಶಾಸಕನಿದ್ದೆ, ನಾನೇ ರೋಡ್ ಮಾಡಿದ್ದೆ, ಮತ್ತ ಹೊಳ್ಳಿ ನಾನೇ ರೋಡ್ ಮಾಡ್ಲಾತೀನಿ. ಅಲ್ಲಿ ತನ ಯಾವ ಪುಣ್ಯಾತ್ಮನು ಒಂದು ಖರ್ಚು ಹಾಕಿಲ್ಲ. ಈ ದೇವಸ್ಥಾನವರೆಗೂ ರೋಡ್ ಹಾಕಿನಿ ನಾನು. ಜೊತೆಗೆ ಇನ್ನೂ ಇದಕ್ಕ ಉಸುಕ್ ಬೇಕಂತ ಹೇಳಿದ್ರು ಉಸುಕ್ ಮಾಡಿಸ್ಕೊಡ್ತೀನಿ. ನೀರ್ ಬೇಕ್ರಿ ನಮಗ್ ಬಹಳ. 8 ದಿವಸ ಇತ್ತು ನಾವು ಬೋರ್ ಗಾಡಿ ಸ್ವತಃ ನಮ್ಮ ಕಾರ್ಯಕರ್ತರೇ ಹೋಗಿ ನಿನ್ನೆ ಬಂಡರಕೋಟೆನೋ ಎಲ್ಲೋ ಇತ್ತು ಮಹಾರಾಷ್ಟ್ರನಾಗ ಹಿಡ್ಕೊಂಡು ತಂದು ಮೋಟ್ರಕ್ಕೆ ಬೋರ್ ಹೊಡೆದಾರ. 2.5 ಇಂಚ್ ನೀರು ಬಿದ್ದದ. 60 ಫುಟಿಗೆ 1 ಇಂಚ್ ನೀರು ಬಿದ್ದದ್ರಿ ಅಂತ ಫೋನ್ ಮಾಡಿದ್ರು. ನಾ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಬಂದ್ ಫೋನ್ 60 ಫೂಟ್ ಆಗ್ಯದ್ರಿ, 1 ಇಂಚ್ ನೀರು ಬಿದ್ದದ್ರಿ ಅಂತ ಹೇಳಿ. ಇನ್ನ ಎಷ್ಟು ಹೊಡ್ಕೋತೀರಿ ಹೊಡ್ಕೊಳ್ರಿ, 200-300 ಫೂಟ್ ಆಗ್ಯದ, 2.5 ಇಂಚ್ಗಿಂತ ಹೆಚ್ಚು ನೀರಲ್ಲ ಅವ್ರಿ ಅಂತ ಹೇಳಿದ್ರು. ಒಳ್ಳೇದಾಯ್ತು. ಮತ್ತೆ ರಸ್ತೆ, ದೇವಸ್ಥಾನಕ್ಕೆ ಸಹಾಯ, ಉಳಿದ ಗುಡಿಗಳಿಗೂ. ಜೀವಂತ ದೇವರ ಗುಡಿ ಅಂದ್ರೆ ಶಾಲೆನೂ ಅಷ್ಟೇ ಮಹತ್ವದ. ಆ ಶಾಲೆಗೆ ರಿಪೇರಿ ಮಾಡ್ಲಾಕ ಮತ್ತು ವಿಶಿಷ್ಟ ರೀತಿಯಿಂದ ಸಿಸಿ ರಸ್ತೆಗಳನ್ನ ಹಾಕ್ಲಾಕ ಅದಕ್ಕೂ ದುಡ್ಡು ಕೊಟ್ಟಿನಿ. ಈಗಾಗಲೇ ಹಳ್ಳಿ ಕಾಂಟ್ರಾಕ್ಟರ್ ಮಾಡ್ಯಾರ. ಅದು ಹೆಚ್ಚು ಕಡಿಮೆ. ಬಂಧುಗಳೇ, ಶಿರ್ನಾಳ ಅಂದ್ರೆ ನಮಗೆ ಅತ್ಯಂತ ಪ್ರಿಯವಾದ ಊರಿದು. ನಾವೆಲ್ಲ ಸಣ್ಣವರು ನಿಂಬರಿಗೆ ಹಿಂಬರಿಗೆ ಎಲ್ಲಾರು ಇಲ್ಲೇ ಅದಾರ್ಬೇಕಾದ್ರೆ ಎಲ್ಲರೂ ಕೂಡ್ಕೊಂಡು ಅತ್ಯುತ್ತಮ ರೀತಿಯಿಂದ ನಾವು ನೀವು ಒಳ್ಳೆಯ ಕಾರ್ಯಗಳನ್ನ ಮಾಡೋರು, ಯಾವತ್ತು ವಿಚಾರವಂತ ಪ್ರಜೆಗಳೆಲ್ಲ ಇರೋದಾರ ಅಂದ್ರೆ ಶಿರ್ನಾಳದಾಗ ಅದಾರ.
ಅಂತ ಸಿದ್ಧಾಳದೊಳಗ ಇವತ್ತು ಈಗ ಬರಾಕರೆ ಹೇಳಿದ್ರು ನಮ್ ರೇವತಗಾಂವ್ ಹನುಮಂತ ರೇವತಗಾಂವ್ ಜೊತೆಗೆ ಅವ್ರ ಅಣ್ಣವರು ಹೇಳ್ಯಾರ ನನಗೆ ಇಲ್ಲಿ ಲಗ್ನ ಪಗ್ನ ಬಡವ್ರು ಲಗ್ನ ಆಗ್ತಾವ ಸಾಹೇಬ್ರ ನಮಗ್ ಒಟ್ಟ 24x7 ನೀರ್ ಕೊಡ್ಸ್ರಿ ಅಂತ ಹೇಳಿದ್ರು, ಲೈನ್ ಕೊಡಿಸ್ರಿ. ಒಂದು ಮೋಟರ್ ಈಗ ಬರ್ತದ, ಮೋಟರ್ ಇವತ್ತು ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ನಮಗ ಇಷ್ಟು ಒಳ್ಳೇದ್ ಆಗ್ತದ ಅನ್ನುವಂತ ಮಾತನ್ನ ಹೇಳ್ಯಾರ. ಜೊತೆಗೆ ಇನ್ನ ಇಲ್ಲಿ ಒಂದು ಮಂಗಲ ಕಾರ್ಯಾಲಯ ಆದ್ರೆ ಒಳಿತ ಆಗ್ತೈತಿ ಅಂತ ಎಲ್ಲಾರ ಮನಸ್ಸಿನಾಗ ಐತಿ ಅಂತ ನನ್ನ ಭಾವನೆ ಐತಿ. ಯಾಕಂದ್ರೆ ಎಲ್ಲಾರು ಜೊತೆಗೂಡಿಕೊಂಡು ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ಬಳ್ಳ ಅಂತಾರ. ಅದಕ್ಕೆ ನಾನು ಒಬ್ಬನೇ ಮಾಡೋದಕ್ಕಿಂತ ನಾನು ಏನು ಮಾಡ್ತೀನಿ ಸರ್ಕಾರ ಲೆವೆಲ್ನಾಗ ನಾ ಪ್ರಯತ್ನ ಮಾಡ್ತೀನಿ, ಗೌರ್ಮೆಂಟ್ ಲೆವೆಲ್ನಾಗೂ ಕೊಡಿಸ್ತೀನಿ. ಆದ್ರೂ ಸಹಿತ ತಾವೆಲ್ಲರೂ ಕೂಡ್ಕೊಂಡು ಇವತ್ತು 2.5 ಕೋಟಿ ರೂಪಾಯಿ ದಾನ ಕೊಟ್ಟು ಗುಡಿ ಕಟ್ಟಿರಿ. ಬರೇ ಗುಡಿ ಕಟ್ಟಿರಿ, ಮುಂದೆ ಮಂಗಲ ಕಾರ್ಯಾಲಯ ಒಂದ್ ಐತಂದ್ರ ಇದು ಸತಿಪತಿಗಳು ಏನು ಹೊಸದಾಗಿ ಲಗ್ನ ಆಗ್ತಾರ, ಸಾಮೂಹಿಕ ವಿವಾಹಗಳಿಗೆ ಜರುಗ್ತಾವ, ಇವೆಲ್ಲಾ ಕಾರ್ಯಗಳಿಗೆ ನಿಮಗೆ ಮಂಗಲ ಕಾರ್ಯಾಲಯ ಬೇಕಾಗ್ತದ. ನನ್ನ ಜೊತೆಗೆ ತಮ್ಮದು ಸಹಕಾರ ಇರ್ಲಿ, ವಿಶೇಷ ರೀತಿಯಿಂದ ತಾಯಂದಿರ ಸಹಕಾರ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಅವ್ರಿಗೆ 2,000 ರೂಪಾಯಿ ನೀವು ಯಾರು ಕೊಡಂಗಿಲ್ಲ, ಸರ್ಕಾರ ಕೊಡ್ತೈತಿ 2,000 ರೂಪಾಯಿ ನಮ್ಮ ಸರ್ಕಾರ. ಆ 2,000 ರೂಪಾಯಿ ಅಂತ ತಗೋತಿರಲ್ಲ, ಒಬ್ಬರೇ ಒಂದೇ 1,000 ರೂಪಾಯಿ ಕೊಡ್ರಿ, ನೀವು 2,000 ಕೊಡ್ರಿ ಅಂತ ಹೇಳಂಗಿಲ್ಲ. ಯಾರು 2,000 ರೂಪಾಯಿ ತಗೋತೀರಿ ಅವ್ರು 1,000 ರೂಪಾಯಿ ಇವ್ರಿಗೆ ದಾನ. ನಾನು ನನ್ನ ಮಕ್ಕಳ ಕಲ್ಯಾಣಕ್ಕೋಸ್ಕರ ನಾನು 1,000 ರೂಪಾಯಿ ದಾನ ಕೊಡ್ತೀನಿ ಈ ಮಠಕ್ಕೆ ಅಂತ ಹೇಳಿದ್ರ ನಿಮ್ದು ಅಪ್ರೂವಲ್ ಪಟ್ಟಿನೂ ಇರ್ತೈತಿ. ನಾ ಹೇಳಿದೀನಿ ಅವ್ರಿಗೆ, ಪಟ್ಟಿನೂ ಸಿದ್ಧಾಕ್ ಮಾಡ್ರಿ ಅಂತ ಹೇಳ್ತೀನಿ. ನೀವು ಇಂಥವ್ರು ಹಿಂಗ್ ದಾನ ಕೊಟ್ಟಾರಪ್ಪ ಅಂತ ಹೇಳಿ. ಮತ್ತೆ ಯಾರು ದಾನ ಮಾಡ್ತಾರ್ರಿ ಅವ್ರಿಗೆ ಪುಣ್ಯ ಹತ್ತೈತಿ. 1,000 ರೂಪಾಯಿ ಕೊಟ್ರೆ 2,000 ದೊಡ್ಡ ಉತ್ಪನ್ನ ನಿಮ್ಗೆ ಮತ್ತೆ ಬೇರೆ ಕಡೆದ ಆಗ್ತೈತಿ. ನಿಮಗ ಕಾಣಂಗಿಲ್ಲ, ಅವೆಲ್ಲ ಕಾಣಲಾರ್ದೆ ನಮಗ್ ಪುಣ್ಯ ಬರ್ತೈತಿ. ಕಾಣಿಸುವಂತ ಪುಣ್ಯಕ್ಕಿಂತ ಕಾಣಲಾರ್ದೆ ಪುಣ್ಯ ಬರ್ತೈತಿ. ಅದಕ್ಕೆ ನೀವೆಷ್ಟು ಗೊಳೆ ಮಾಡ್ರಿ, ನಾನಿಷ್ಟು ನನ್ನ ಅನುದಾನದಲ್ಲಿ ಅಥವಾ ಸರ್ಕಾರದ ವತಿಯಿಂದ ಕೊಡಿಸ್ಕೊಡ್ತೀನಿ. ಇಲ್ಲಿ ಬರುವ ವರ್ಷದೊಳಗ ಈಗೇನ್ ಜಾತ್ರೆ ಮಾಡ್ಲಾಕತ್ತೀರಿ, ಮುಂದಿನ ವರ್ಷ ಜಾತ್ರೆ ಮಾಡಾಟಿಗೆ ಮಂಗಲ ಕಾರ್ಯಾಲಯನು ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಅನಿವಾರ್ಯವಾಗಿ ಹೋಗ್ಬೇಕಾಗ್ಯದ. ನಾನು ಸುಮಾರು 28 ಲಗ್ನ ಅದಾವ. ಯಕಾಡಿ ಹೋಗ್ಬೇಕು, ಯಕಾಡಿ ಈ ಕ್ಷೇತ್ರ ಹೊಡೆದ ಪುಣ್ಯಾತ್ಮರಿಗೆ ನಾ ಕೋಟಿ ನಮಸ್ಕಾರ ಹೊಡಿಬೇಕಾಗೈತಿ. 162 ಕಿಲೋಮೀಟರ್ ಐತಿ ದಸೂರು ಟು ಶಿವಣಿಗೆ LT 162 ಕಿಲೋಮೀಟರ್. ದಿನ ನಾ ಹುಬ್ಳಿಗೆ ಹೋಗಿ ಬಂದಂಗ ಆಗ್ತೈತಿ. ಅದಕ್ಕೆ ಬಂಧುಗಳೇ, ನಾನು ಈ ಸದ್ಯ ಹೋಗ್ತೀನಿ. ಪಾಪ ಪೂಜ್ಯರಿ ಎಲ್ಲಾ ಕಾರ್ಯಕ್ರಮ ಮುಗಿದ ಮ್ಯಾಗ ಹೋಗುದು ಶಿಷ್ಟಾಚಾರ ನನಗೆ ಗೊತ್ತೈತಿ. ಆದ್ರೂ ಸಹಿತ ಅನಿವಾರ್ಯ ನಾನು ಹೋಗ್ಬೇಕಾಗೈತಿ. ಅದಕ್ಕೆ ದಯಮಾಡಿ ನನ್ನನ್ನ ಕ್ಷಮಿಸಿ ನನಗೆ ಹೋಗ್ಲಾಕ ಪರ್ಮಿಷನ್ ಕೊಡ್ಬೇಕಂತ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ ಪೂಜ್ಯರೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಮಗನ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರ್ನಾಳ ಗ್ರಾಮದಲ್ಲಿ ನಮ್ಮ ಶಿವಾನಂದ ರೇವತ್ಗಾಂವ್ ಅವರು ಹಾಗೂ ಅವರ ತಂಡದವರು ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿ, ಬಹಳಷ್ಟು ಪರಿಶ್ರಮವನ್ನ ಪಟ್ಟು ಸಿದ್ಧಾರೂಢರ ಒಂದು ಮಂದಿರವನ್ನು ನಾವಿಲ್ಲಿ ನಿರ್ಮಾಣ ಮಾಡಲೇಬೇಕಂತಕ್ಕಂಥ ಇಚ್ಛೆಯನ್ನ ವ್ಯಕ್ತಪಡಿಸಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ತಮ್ಮೆಲ್ಲರ ಸಹಾಯ ಸೌಕರ್ಯಗಳಿಂದ ಮಾಡಿ ಇವತ್ತು ಅದು ಲೋಕಾರ್ಪಣೆಗೊಳ್ತಾ ಇದೆ. ಇದಕ್ಕೆ ಯಾವುದೇ ಸರ್ಕಾರದ ಅನುದಾನವಿಲ್ಲ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕದ ಕೊನೆ ಹಳ್ಳಿ ಆಗಿರ್ತಕ್ಕಂಥ ಭೀಮಾ ನದಿ ತೀರದಲ್ಲಿ ಸಿದ್ಧಾರೂಢರ ಮಹಿಮೆ ನಾವೆಲ್ಲ ಈ ಭಾಗದ ಜನರಿಗೆ ತೋರಿಸೋಣ. ಅವರ ಒಂದು ಪವಾಡ ಯಾವ ರೀತಿಯಲ್ಲಿತ್ತು, ಅವರ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಹಲವಾರು ಘಟನೆಗಳನ್ನು ಈ ಭಾಗದ ಜನರಿಗೆ ಪರಿಚಯಿಸೋಣ ಅಂತಕ್ಕಂಥ ಉದ್ದೇಶದಿಂದ ಅವರು ಇಲ್ಲಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ವಿನ್ಯಾಸವನ್ನ ನಿರ್ಮಾಣ ಮಾಡಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಉದ್ಘಾಟನೆಯನ್ನಗೊಂಡಿದೆ. ಬಂಧುಗಳೇ, ಬಹಳ ಕಷ್ಟದಲ್ಲಿ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ದೈವದಿಂದ ಬಹಳ ದೂರಷ್ಟು ಹೋಗ್ತಕ್ಕಂಥ ಈ ಸಮಾಜದಲ್ಲಿ
ಅಧ್ಯಾತ್ಮದ ಬಗ್ಗೆ ಚಿಂತನೆ, ಅಧ್ಯಾತ್ಮದ ಒಂದು ಪರಿಪಾಠ, ನಾವೆಲ್ಲ ದೈವದ ಕಡೆ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಸಲುವಾಗಿ ಇಂಥ ಎಲ್ಲ ಸತ್ಪುರುಷರ ಸಮ್ಮುಖದಲ್ಲಿ ನಾವು ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ದೇವತಾ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ನಾವು ಎಷ್ಟೇ ಆಧುನಿಕ ಪ್ರಪಂಚದಲ್ಲಿ ಕಾಲಿಟ್ಟರೂ ಕೂಡ ನಾವು ದೇವರು, ತಂದೆ, ತಾಯಿ ಅಂತಕ್ಕಂಥ ಭಾವನೆ ನಮ್ಮಿಂದ ಯಾವ ಕಾಲಕ್ಕೂ ದೂರ ಆಗುವುದಿಲ್ಲ. ನಾವು ಎಂಥದೇ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ರು ಕೂಡ, ಯಾವುದೇ ಒಂದು ನಾವು ಉಚ್ಚ ವ್ಯಾಸಂಗ ಮಾಡಿದ್ರು ಕೂಡ, ನಾವು ಬೆಳಗ್ಗೆ ಎದ್ದ ಕೂಡಲೇ ಶಿವ ಎನ್ಮ ಅಂತೀವಿ, ನಮಸ್ಕಾರ ಅಂತೀವಿ, ಓಂ ನಮ ಶಿವ, ಯಾವುದಾದ್ರೂ ಒಂದು ಮಂತ್ರವನ್ನ ಪಠಣ ಮಾಡುವ ಮುಖಾಂತರ ನಾವು ದೈವಿ ಪುರುಷರು, ದೈವಿ ಭಕ್ತರು, ಆ ದೈವದ ಕಡೆನೆ ನಾವೆಲ್ಲ ಇದ್ದೇವೆ ಅಂತಕ್ಕಂಥದ್ದು ನಮ್ಮ ಗಡಿಯದೇ ಕೂಡ ನಾವು ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇಲ್ಲಿಯ ಗ್ರಾಮಸ್ಥರು ನಮ್ಮ ಶಿವಾನಂದ ಇದು ಗುಡಿ ಕಟ್ಟುತ್ತಾನ ಬಹಳ ಸಲ ನಮ್ಮ ಕಡೆ ಬರ್ತಿದ್ರು. ಇದು ಅದು ಕಡಿಮೆ ಆಗ್ಯದ್ರಿ, ಇದು ಬಿದ್ದದ್ರಿ, ಹಂಗಾಗ್ಯದ, ಹಿಂಗಾಗ್ಯದ, ನೂರಾರು ತೊಂದರೆಗಳು ಹೇಳ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೆ, ಶಿವಾನಂದ ನೀನು ಬರೀ ಕಾರಣೀಭೂತ, ಇದು ಗುಡಿ ಕಟ್ಟಿಸ್ತೀನಿ ಅಂತ ಹೇಳಿ. ಇದೆಲ್ಲರೂ ಕೂಡ ಸಿದ್ಧಾರೂಢರೇ ತಮ್ಮ ಮಂದಿರ ತಾವು ಕಟ್ಟಿಸ್ಕೊಳ್ತಾ ಇದ್ದಾರೆ. ಅವರು ತಮ್ಮ ಕಟ್ಟಡವನ್ನ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊತಾರೆ ಅಂತಕ್ಕಂಥ ಮಾತು ಅವರಿಗೆ ಬಹಳಷ್ಟು ನಾನು ಮನವರಿಕೆ ಮಾಡಿಕೊಡ್ತಿದ್ದೆ. ಕೊನೆ ಈ ಒಂದು ತಿಂಗಳ ಅವಧಿಯಲ್ಲಿ ಒಂದು ಭಕ್ತಿಯ ಎಷ್ಟು ಹಣ ಬಂತು ಅಂದ್ರೆ ದಿನನಿತ್ಯ ಅವರು ವಾಟ್ಸಾಪ್ ನಲ್ಲಿ ಹಾಕ್ತಿದ್ರು, ಇವ್ರು ಆ ಕಾಣಿಕೆ ಕೊಟ್ರು, ಯಾರು ಕುರ್ಚಿ ಕೊಟ್ರು, ಯಾರು ಬಾಂಡೆ ಕೊಟ್ರು, ಯಾರು ಇನ್ವರ್ಟರ್ ಕೊಟ್ರು, ಏನೇನೋ ಕಾಣಿಕೆಗಳನ್ನು ಕೊಟ್ಟಿದ್ದೆಲ್ಲ ನಾವು ನೋಡ್ತಾ ಇದ್ದೆವು. ಇದು ಅವರ ಮನಸ್ಸಿಗೆ ಸ್ವತಃ ಸಿದ್ಧಾರೂಢರೇ ಒಂದು ಪ್ರೇರಣೆಯನ್ನು ಕೊಟ್ಟರು ಅಂತಕ್ಕಂಥ ಮಾತನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ಕಟ್ಟಡ ಸರ್ಕಾರದ ಅನುದಾನವಿಲ್ಲದೆ ಮಾಡ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ದುಸ್ತರ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಮನೆ ಕಟ್ಟಬೇಕಾದ್ರೂ ಕೂಡ, ಸ್ವಂತದ ಮನೆಯನ್ನೇ ಮಾಡಿದ್ರು ಕೂಡ ಅದಕ್ಕೆ ನಾವು ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾರೋ ಮಹಾದಾನಿಗಳು ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಇಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಸಿದ್ಧಾರೂಢರ ಮಠ ಆಗಿದೆ. ಇದೆಲ್ಲ ತಿರುನಾಳ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಶರಣೆಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಪ್ರತಿನಿತ್ಯ ತಾವು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಒಂದು ತಾಸು ಈ ಮಠಕ್ಕೆ ಬರ್ತಕ್ಕಂಥ ಒಂದು ರೂಢಿಯನ್ನು ಪರಿಪಾಠ ಹಾಕೊಳ್ಬೇಕು. ಗುಡಿ ಕಟ್ಟಿದ್ರೆ ನಮ್ಗೆ ಕೆಲಸ ಮುಗಿತು ಅಂತಕ್ಕಂಥ ಭಾವನೆ ಬರಬಾರ್ದು. ಯಾಕಂದ್ರೆ ನಾವು ಬಹಳ ಕಡೆ ನೋಡ್ತೇವೆ, ಗುಡಿ ಕಟ್ಲಿಕ್ಕೆ ಅನುದಾನ ತೋಳ್ತಾರೆ, MLA MP ಕಡೆ ಹೋಗ್ತಾರೆ, ಏನೇನೋ ನಮ್ಮಲ್ಲಿ ಆ ಗುಡಿ ಇಲ್ರಿ, ಈ ಗುಡಿ ಇಲ್ಲ ಅಂತ ಮಾಡ್ತಾರೆ. ಪುನಃ ಗುಡಿ ಕಟ್ಟದ ಮೇಲೆ ಆ ಗುಡಿ ಕಡೆ ಯಾರು ಹಾಯಂಗಿಲ್ಲ. ಇದು ಆಗಬಾರ್ದು. ಇದು ಎಲ್ಲರೂ ನಿಮ್ಮರ ಪರಿಶ್ರಮದ ಒಂದು ಪ್ರತೀಕ ಆಗಿ ಇವತ್ತು ಆ ಕಟ್ಟಡ ನಿಂತದೆ, ಆ ಮಂದಿರ ನಿಂತದೆ. ಇದಕ್ಕೆ ನೀವು ಅಷ್ಟೇ ಭಕ್ತಿಯಿಂದ ತಾವು ಇಲ್ಲೆಲ್ಲ ಬರ್ತಕ್ಕಂಥದ್ದು ಒಂದು ಪರಿಪಾಠ ರೂಢಿಯನ್ನು ಹಾಕೋಬೇಕಂತಕ್ಕಂಥ ಮಾತನ್ನ ಸೂಚ್ಯವಾಗಿ ತಮಗೆ ತಿಳಿಪಡಿಸುತ್ತಾ, ಈ ಒಂದು ಕಾರ್ಯಕ್ರಮದ ಆಯೋಜಕರು ಶಿವಾನಂದ ಅಂಡ್ ಹಿಸ್ ಟೀಮ್ ಏನ್ ಎಲ್ಲರೂ ಕೂಡಿ ಈ ಒಂದು ಕಾರ್ಯವನ್ನು ಮಾಡಿದ್ರಿ. ಪ್ರತಿ ವರ್ಷದಲ್ಲಿ ಕನಿಷ್ಠ 3-4 ಬಾರಿ ಆದರೂ, ತಿಂಗಳಿಗೊಮ್ಮೆ ಆಗ್ಲಿಕ್ಕಂದ್ರು 3-4 ಸಲ ಆದ್ರೂ ಕೂಡ ಯಾರಾದ್ರೂ ಪುರಾಣಿಕರಿಗೆ ಪ್ರವಚನ ಹೇಳತಕ್ಕಂತ ವಾಗ್ಮಿಗಳಿಗೆ ಕರೆಸುವ ಮುಖಾಂತರ ಒಂದು ಅಧ್ಯಾತ್ಮದ ಚಿಂತನೆ ಈ ಸ್ಥಳದಲ್ಲಿ ನಡಿಬೇಕಂತಕ್ಕಂಥದ್ದು ನನ್ನ ಆಸೆ ಆಗಿದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇವತ್ತಿನ ಶುಭ ದಿನ, ಇವತ್ತು ಲಗ್ನ ಮುಹೂರ್ತದ ಬಹಳಷ್ಟು ಕಾರ್ಯಕ್ರಮಗಳ ಮಧ್ಯದಲ್ಲಿ ಈ ಕಟ್ಟಡ ಕೂಡ ಉದ್ಘಾಟನೆಗೊಳ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಸಂಬಂಧಿಕರ ಮದುವೆಯಲ್ಲಿ ಹೋಗಿರುವುದರಿಂದ ಬಹಳಷ್ಟು ತಡವಾಗಿ ಬರ್ಲಿಕ್ಕೆ ನನಗೆ ಇದು ಒಂದು ಕೂಡ ಒಂದು ಕಾರಣ ಆಗಿದೆ ಅಂತಕ್ಕಂಥ ವಿಷಾದದ ಮಾತನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸತ್ಕರಿಸಿ 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಕಾರ್ಯಕ್ರಮದ ಸಂಘಟಕರಿಗೂ ವೇದಿಕೆ ಮೇಲಿದ್ದಂತ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯರಿಗೆ ಸದ್ಗುರು ಶ್ರೀ ಸಿದ್ಧಾರೂಢರ ಆಶೀರ್ವಾದ ಇರಲೆಂಬುದಾಗಿ ಹಾರೈಸಿ, ಇಲ್ಲಿವರೆಗೆ ಎಲ್ಲ ಪೂಜ್ಯರಿಗೆ ಶ್ರೀಮಠದ ವತಿಯಿಂದ ಸತ್ಕಾರವನ್ನ ಗೌರವ ಸಮರ್ಪಣೆಯನ್ನು ಮಾಡಿದ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯವರಿಗೆಲ್ಲ ಸದ್ಗುರುನಾಥ ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸಿ, ಈ ಕಾರ್ಯಕ್ರಮಕ್ಕೆ ವ್ಯಕ್ತವಾಗಿ ಅವ್ಯಕ್ತವಾಗಿ ಗುಪ್ತ ರೀತಿಯಿಂದ
ತಮ್ಮ ತನು ಮನ ಧನ ವಸ್ತ್ರ ವಾಹನಗಳನ್ನು ಕೊಟ್ಟು ಸಹಕರಿಸಿ ಈ ಕಾರ್ಯಕ್ರಮದ ಏಳಿಗೆಗೆ ಶ್ರೇಯಸ್ಸಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲಾ ವ್ಯಕ್ತ ಅವ್ಯಕ್ತಾದಿ ಭಕ್ತಿಗಳಿಗೆಲ್ಲ ಸದ್ಗುರುನಾಥನ ಶ್ರೀರಕ್ಷೆ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ಹಾರೈಸಿ ಕಾರ್ಯಕ್ರಮ ವಿಷಯ ಸಮಯ ಬಹಳ ವಿಶೇಷ ಆಗಿರುವುದರಿಂದ ಈಗ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಒಳ್ಳೆಯ ವಾಗ್ಮಿಗಳು ಎಲ್ಲರನ್ನೂ ಪ್ರೀತಿಸುವ ಸದು ಹೃದಯದ ಸಾಕಾರ ಮೂರ್ತಿಗಳಾದ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮ ದಿವ್ಯೋಪದೇಶವನ್ನು ಸಭೆಗೆ ಕರುಣಿಸಬೇಕು ಅಂತವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬುದ್ಧಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಂಥ ಮಧ್ಯಾಹ್ನ ಬಿಸಿಲಾಗೂ ಸಹಿತ ಎಷ್ಟು ಶಾಂತವಾಗಿ ನೀವು ಕುಳಿತೀರಿ ಅಂದ್ರೆ ಬಿಸಿಲಿಗೆ ಹೆದರಿ ಕೂತಿರೋ ಅಥವಾ ಗುರುಗಳು ಮಾತಾಡ್ತಾರ ಸುಮ್ಮನೆ ಕುಂತಿರೋ ಗೊತ್ತಿಲ್ಲ. ಈಗಾಗ್ಲೇ 1 ಗಂಟೆ 15 ನಿಮಿಷ ಆಗ್ಯದ. ಬಹಳ ಹೊತ್ತು ಏನು ಮಾತಾಡಂಗಿಲ್ಲ. ಹುಬ್ಬಳ್ಳಿಯಿಂದ ಇಲ್ಲಿವರೆಗೂ ನಾನು 5 ತಾಸು ಬಂದೀನಿ. ಎಷ್ಟು ತಾಸು ಪ್ರವಾಸ ಮಾಡಿ ಬಂದೀನಿ ಅಷ್ಟು ತಾಸು ಮಾತಾಡಿಬಿಟ್ರೆ ನನ್ನ ಆಶೀರ್ವಚನ ಮುಗಿದೋಗ್ಬಿಡುತ್ತೆ. 3 ದಿನಗಳ ಕಾಲ ಸತತವಾಗಿ ತಾವೆಲ್ಲರೂ ಸಿದ್ಧಾರೂಢ ಪರಮಾತ್ಮನ ಮಹಿಮೆಯನ್ನ ವೇದಾಂತ ವಿಚಾರಕವಾಗಿ ಶ್ರವಣ ಮಾಡ್ತಾ ಬಂದಿದ್ದೀರಿ. ಊರು ಸಣ್ಣದು, ಆದ್ರೆ ನನಗೆ ಆಶ್ಚರ್ಯ ಅನಿಸಿದ್ದೇನು ಅಂದ್ರೆ ನೀವು ಕಟ್ಟಿದ ಮಠನೂ ಸಣ್ಣದು, ಊರು ಸಣ್ಣದು, ಆದ್ರೆ ವೇದಿಕೆ ಮೇಲೆ ನೀವೇನು ಕರ್ಕೊಂಡು ಬಂದು ಕುಂದಿರಿಸಿದಿರಲ್ಲ, ಇವರೆಲ್ಲರೂ ಇಡೀ ನಮ್ಮ ಕನ್ನಡ ನಾಡಿನ ವೇದಾಂತ ಪರಂಪರೆಯ ಹಿರಿಯರಿಂದ ಹಿಡ್ಕೊಂಡು ಎಲ್ಲ ಹಿರಿಯ ಪೂಜ್ಯರನ್ನ ಕೂಡಿಸಿದ್ರಲ್ಲ. ಆ ಕಾರಣಕ್ಕಾಗಿ ಸಿರಿನಾಳ ಬಹಳ ಭಕ್ತಿವಂತ ಗ್ರಾಮ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನೆತೇನೆ. ಯಾಕಂದ್ರೆ ಹಳಕಟ್ಟೆ ಅಜ್ಜವರು ಇಂತಹ ಬಿಸಿಲಲ್ಲಿ ಇಷ್ಟು ಸಮಯ ಕೂತ್ಕೊಳ್ಳೋದಾಗ್ಲಿ, ಸಹಜಾನಂದ ಪೂಳ್ ಬರೋದಾಗ್ಲಿ, ಕಾಡ್ರಕೊಪ್ಪದ ಅಜ್ಜವರು, ಮಂದ್ರೂಪದ ಅಣ್ಣವರು, ಇವರೆಲ್ಲ ಇಲ್ಲಿ ಬಂದು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಿಮ್ಮೊಳಗಿರುವಂತ ಭಕ್ತಿನೇ ಇದೆಲ್ಲದಕ್ಕೂ ಕಾರಣ. ಪ್ರೀತಿ ಒಂದಿತ್ತು ಅಂದ್ರೆ ಪರಮಾತ್ಮ ಭಕ್ತನ ಪ್ರೀತಿಗಾಗಿ ತಾನು ಎಷ್ಟೇ ದೊಡ್ಡವನಿದ್ರು ಬಹಳ ಸಣ್ಣವಾಗ್ತಾನ. ಮೊಮ್ಮಕ್ಕಳ ಮೇಲೆ ನಿಮಗ ಪ್ರೀತಿ ಒಂದಿರುವ ಕಾರಣಕ್ಕಾಗಿ ನಿಮ್ಮ ಅಧಿಕಾರ ಅಂತದ್ದೇ ಇರ್ಲಿ, ಅಂತಸ್ತೆ ಅಂತದ್ದೇ ಇರ್ಲಿ, ಬೇಕಾದಂತ ಸಂಪತ್ತು ನಿಮ್ಮೊಳಗೆ ತುಂಬಿಕೊಂಡಿದ್ರು, ದೇಶದ ಪ್ರಧಾನಿ ಆಗಿದ್ರು ಮೊಮ್ಮಗನ ಮೇಗಿನ ಪ್ರೀತಿಗಾಗಿ ಹೆಂಗ ನೀವು ಎಷ್ಟು ಸಣ್ಣವ್ರಾಗ್ಲಿಕ್ಕೆ ಸಾಧ್ಯ ಅದ, ಸಣ್ಣವ್ರಾಕಿರಲ್ಲ ಮನೆಯಾಗ, ಹಂಗ ಈ ಎಲ್ಲ ಗುರುಗಳು ನಿಮ್ಮೆಲ್ಲರ ಪ್ರೀತಿಗಾಗಿ ಇಂಥ ಸುರು ಬಿಸಿಲಿನಲ್ಲೂ ಸಹಿತ ಅವರೆಲ್ಲ ಆಗಮಿಸಿ ತಮ್ಮೆಲ್ಲರಿಗೂ ದರ್ಶನವನ್ನು ದಯಪಾಲಿಸಿದ್ದಾರೆ. ಬಹಳ ಹೇಳಬೇಕಾಗಿಲ್ಲ, ಬಹಳ ಸುಂದರವಾಗಿರುವಂತಹ ಮಠ. ಬಹುತರವಾಗಿ ಸಿದ್ಧಾರೂಢಜ್ಜನ ಮಠಗಳು ಈ ಮಾದರಿಯಲ್ಲಿ ಎಲ್ಲೂ ಇಲ್ಲ. ಬಹಳಷ್ಟು ಬೇಸ್ಮೆಂಟ್ನೊಳಗೆ ಸಿಗ್ತಾವ, ಆದ್ರೆ ಶಿರಡಿಯ ಸಾಯಿಬಾಬನ ದೇವಸ್ಥಾನಗಳೆಲ್ಲ ಇದೇ ಮಾದರಿ ಒಳಗಿರ್ತಾವ. ನನ್ನ ಕಣ್ಣೆದುರಿಗೆ ಕಾಣ ಸಿಕ್ಕಿರುವಂತಹ ಮೊದಲನೆಯ ಸಿದ್ಧಾರೂಢ ಸ್ವಾಮಿಯ ಮಠ ಅಂದ್ರೆ ಸಾಯಿಬಾಬನ ಒಂದು ಪ್ರತಿ ಅವತಾರದಲ್ಲಿನೇ ಅವರಿಬ್ಬರು ಒಂದೇ ಕಾಲದಲ್ಲಿದ್ದಂಥವ್ರು. ನಮ್ಮ ಚಿದ್ಗರಾನಂದ ಭಾರತಿ ಸ್ವಾಮಿಗಳವ್ರು ಹೇಳ್ತಿರ್ತಾರೆ ಯಾವಾಗಲೂ, ಶಿರಡಿ ಸಾಯಿಬಾಬನ ಮೂರ್ತಿ ಏನೀಗ ನೋಡ್ತೀವಿ ನಾವು ಶಿರಡಿಯಲ್ಲಿ, ಆ ಕಲ್ಲು ಮತ್ತು ಸಿದ್ಧಾರೂಢರ ಮಠದೊಳಗಿರುವಂತ ಅಜ್ಜನ ಮೂಲ ಗದ್ದುಗೆ ಮೇಲೆ ಸ್ಥಾಪನೆ ಆಗಿರುವಂತಹ ಮೂರ್ತಿಯ ಕಲ್ಲು, ಈ ಎರಡೂ ಕಲ್ಲುಗಳು ಒಂದೇ ಕಲ್ಲಿನಿಂದ 2 ಭಾಗವಾಗಿ ಒಂದು ಸಿದ್ಧಾರೂಢಜ್ಜನ ಮೂರ್ತಿ ಆಗ್ಯದ, ಒಂದು ಶಿರಡಿ ಸಾಯಿಬಾಬನ ಮೂರ್ತಿ ಆಗ್ಯದ ಅನ್ನುವಂಥದ್ದನ್ನ
ಇತಿಹಾಸದೊಳಗ ನಾವು ನೋಡ್ತೀವಿ. ಅವರಿಬ್ಬರನ್ನು ಮತ್ತೆ ಕಣ್ಣು ಮುಂದೆ ನೆನಪು ತಂದು ಕೊಡುವಂತ ಒಂದು ಸುಂದರವಾಗಿರುವಂತ ಮಠ ಎಲ್ಲಿ ನಿರ್ಮಾಣ ಆಗ್ಯದಂದ್ರೆ ಅದು ಸಿರ್ನಾಳ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ನೆನೆದು ಸಣ್ಣದೊಂದು ಸಣ್ಣ ಚಟ್ಟಿ ನಾ ಬಂದಿದ್ದೆ. ಅಲ್ಲೇ ಒಂದು ಸಣ್ಣ ಸಿದ್ಧಾರೂಢಜ್ಜನ ಸಣ್ಣ ಮೂರ್ತಿ, ಸಣ್ಣದೊಂದು 4 ಕಲ್ಲಿಟ್ಟು ಅಲ್ಲೇ ದೀಪ ಹಚ್ಚಿರ್ತಿದ್ರು, ಸಾರಣಿ ಕಾರಣಿಗಳನ್ನ ಮಾಡಿರ್ತಿದ್ರು. ಇಂಥ ಒಂದು ಸಣ್ಣದಿದ್ ಯಾವಾಗ ನಿರ್ಮಾಣ ಆಕೈತೋ ಏನೋ ಅಂತ ಅನಿಸ್ತಿತ್ತು. ಆದ್ರೆ ಭಕ್ತನ ಭಕ್ತಿ ದೊಡ್ಡದಿತ್ತು ಅಂದ್ರೆ ಅದು ಬಹಳ ಸಮಯ ಹಿಡಿಯುವುದಿಲ್ಲ ಅನ್ನೋದಕ್ಕ ನೀವು ಕಟ್ಟಿದಂತ ಮಠ ಒಂದು ಸಾಕ್ಷಿಯಾಗಿ ನಿಂತು. ನೋಡ್ರಿ, ಎಲ್ಲ ದಾನಿಗಳನ್ನ ಓದುವಾಗ 25,000 ರೂಪಾಯಿದಿಂದ ಹಿಡ್ಕೊಂಡು 6 ಲಕ್ಷ ರೂಪಾಯಿಗಳವರೆಗೆ ಸಣ್ಣ ಹಣ್ಣಿ ಒಳಗ ಇಂತಿಂತ ದಾನಿಗಳಿದ್ದಾರೆ ಅನ್ನುವಂತಹದ್ದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಹಿತ ನಮಗೆ ಸಾಧ್ಯ ಇಲ್ಲ. ಅಂತ ದಾನಿಗಳೆಲ್ಲ ಇಲ್ಲಿ ಸೃಷ್ಟಿಯಾದ ಕಾರಣದಿಂದ ದಾನಿಗಳ ಉದಾರವಾದ ಭಾವದೊಂದಿಗೆ ಸಿದ್ಧಾರೂಢಜ್ಜನ ಒಂದು ಸುಂದರವಾಗಿರುವಂತ ದೇವಾಲಯ ಮಠ ನಿರ್ಮಾಣವಾಗಿದೆ. ನೀವೆಲ್ಲರೂ ನಮ್ಮ ರಾಮಚಂದ್ರನವರು ಹೇಳಿದ ಹಾಗೆ ಸಿದ್ಧಾರೂಢಜ್ಜನ ಚರಿತ್ರೆಯ ಮೊದಲನೆಯ ಕಾರ್ಯ ಯಾವುದು ಅಂದ್ರೆ ಗುರುಶೋಧ ಅನ್ನುವುದನ್ನು ಅವರು ಹೇಳಿದ್ದಾರೆ. ಗುರುಗಳನ್ನ ನಾವು ಸಿದ್ಧಾರೂಢಜ್ಜವರು ಶ್ರೀಶೈಲದಿಂದ ಅನೇಕ ಕ್ಷೇತ್ರಗಳಲ್ಲಿ ಗುರುವಿನನ್ನ ಹುಡುಕಿ ಕೊನೆಗೊಮ್ಮೆ ಗಜದಂಡ ಯೋಗಿಗಳಿಗೆ ಅವರು ಶರಣಾಗತರಾಗಿದ್ದನ್ನ ನಾವು ನೋಡ್ತೀವಿ. ಅಷ್ಟೆಲ್ಲ ಪರಿಶ್ರಮದಿಂದ ಅವರು ಗುರುಶೋಧವನ್ನ ಮಾಡಿ ಸ್ವಸ್ವರೂಪದ ಜ್ಞಾನವನ್ನ ಮಾಡಿಕೊಂಡಿದ್ದಾರೆ. ನಮಗೆ ಅಂಥ ಯಾವ ದೀರ್ಘ ಕಾಲದವರೆಗೆ ಶೋಧಿಸಬೇಕಾಗಿರುವಂತಹ ಕಾರ್ಯ ಇಲ್ಲ. ನಮ್ಮ ಕಣ್ಣೆದುರಿಗೆನೆ ಅತ್ಯಂತ ಸಮೀಪದಲ್ಲಿನೇ ಈ ಊರಿಗೆ ಯಾವಾಗಲೂ ಆತ್ಮ ಸಂಪರ್ಕದಲ್ಲಿತ್ತು ಇಂಥದ್ದೊಂದು ಸುಂದರವಾಗಿರುವಂತಹ ಮಠ ನಿರ್ಮಾಣವಾಗಲು ಯಾವಾಗಲೂ ತಾವು ಬೆನ್ನೆಲುಬಾಗಿ ನಿಂತು ಎಲ್ಲ ಭಕ್ತರಿಗೆ ಮಾರ್ಗದರ್ಶನ ಮಾಡಿದಂತಹ ಮಂದ್ರೂಪದ ರಾಮಚಂದ್ರಣ್ಣವರು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ವೇದಾಂತದ ದೊಡ್ಡ ಶಕ್ತಿಯಾಗಿರುವ ಗುರುಗಳಿರುವಾಗ ನೀವೆಲ್ಲರೂ ಅವರಿಗೆ ಶರಣಾಗತರಾಗಿ ಸದಾವಕಾಲ ಶಾಸ್ತ್ರ ಶ್ರವಣವನ್ನ ಮಾಡಿ, ನಮ್ಮ ಕಟಕಗೊಂಡವ್ರು ಹೇಳಿದ ಹಾಗೆ ಇನ್ನೊಬ್ರು ಹಿರಿಯರು ಹೇಳಿದ್ರು ನೋಡ್ರಿ, ಗುಡಿ ಕಟ್ತೀವಿ ಆಮೇಲೆ ಬರೋರು ಯಾರು ಇಲ್ಲ ಅಂತ ಹೇಳಿ. ಆದ್ರೆ ಇಂಥ ಊರುಗಳಲ್ಲಿ ಗುಡಿ ಕಟ್ಟಿ ಗುಡಿಗೆ ಹೋಗ್ಲಾರ್ದಂಥವ್ರು ಅದಾರ. ಆದ್ರೆ ನಮ್ಮ ಸಿದ್ಧಾರೂಢಜ್ಜನ ಭಕ್ತರು ಅಂತವ್ರು ಅಂದ್ರೆ ಬರೀ ಅವರು ಕಲ್ಲು ಕಟ್ಟಿಗೆ ಇಟ್ಟಿಗೆ ಸಿಮೆಂಟುಗಳಿಂದ ಗುಡಿ ಕಟ್ಟಿರುವುದಿಲ್ಲ, ತಮ್ಮ ಭಕ್ತಿಯನ್ನೇ ಸಿದ್ಧಾರೂಢಜ್ಜನಿಗೆ ಸಮರ್ಪಣೆ ಮಾಡಿ ಕಟ್ಟಿರುವುದರಿಂದ ಪ್ರತಿನಿತ್ಯ ಅವರೆಲ್ಲರೂ ದರ್ಶನವನ್ನ ಮಾಡಿ ಸಿದ್ಧನ ಕೃಪೆಗೆ ಪಾತ್ರರಾಗುವಂತಹ ಶ್ರೇಷ್ಠ ಸದ್ಭಕ್ತರಿರುವುದರಿಂದ ಅವರೆಲ್ಲರೂ ಸದಾವಕಾಲ ಬಂದು, ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಸಿದ್ಧಾರೂಢಜ್ಜನ ದರ್ಶನ ಮಾಡಿ ಹೋಗ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣನೇ ಸ್ನಾನ ಮಾಡಿ ಮನೆಯೊಳಗ ವಿಭೂತಿ ಧಾರಣ ಮಾಡ್ಕೊಂಡ್ರಿ ಅಂದ್ರೆ ಎರಡನೇ ಕೆಲಸ ಯಾವುದು ಅಂದ್ರೆ ಸಿದ್ಧಾರೂಢಜ್ಜನ ನಾಮಸ್ಮರಣೆ. ಆತನನ್ನ ಮನೆಯೊಳಗಿದ್ದು ಅವಕಾಶ ಮಾಡಿಕೊಂಡು ಮಠಕ್ಕೆ ಬಂದು ದರ್ಶನವನ್ನ ಮಾಡ್ಬೇಕು. ಯಾಕಂದ್ರೆ ಆ ಪರಮಾತ್ಮನ ಲೀಲೆಗಳು ಅನಂತ ಅನಂತ. ಇವರೆಲ್ಲರೂ ತಮ್ಮ ತಮ್ಮ ಸ್ವಾನುಭವದ ಲೀಲೆಗಳನ್ನ ಹೇಳಿದ್ರು. ನಿಮ್ಗೆ ಲಕ್ಷ್ಯ ಇರ್ಲಿ, ಒಂದು 3 ದಿನದ ಹಿಂದೆ ಫ್ಲೈ 19 ಅಂತ ಒಂದು ವಿಮಾನ ಹೈದರಾಬಾದ್ ಟು ಹುಬ್ಬಳ್ಳಿ, 3 ದಿನಗಳ ಹಿಂದೆ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ಬೇಕಾಗಿರುವಂತದ್ದು ಸಾಯಂಕಾಲ 4:15 ಅದು 3:00 ಹೈದರಾಬಾದ್ ಬಿಟ್ಟದ 4:00 ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕು. ಅವತ್ತ ಬಹಳ ಗುಡುಗು ಸಿಡಿಲು ಜೊತೆಗೆ ಗಾಳಿ ವಿಪರೀತವಾಗಿತ್ತು. ಸಾಯಂಕಾಲದ 4:15 ಮಧ್ಯಾಹ್ನದ ಸಮಯದಲ್ಲಿ ವಿಪರೀತವಾದ ಗಾಳಿ, ವಾತಾವರಣ ವ್ಯತಿರಿಕ್ತವಾದ ಕಾರಣದಿಂದಾಗಿ ಇಳಿಬೇಕಾಗಿರುವಂತ ವಿಮಾನ ಅವತ್ತು ಅಲ್ಲಿ ಇಳಿಲಿಲ್ಲ. ಅಂದ ತಕ್ಷಣನೇ ಅದರ ಚಾಲಕ ಪೈಲಟ್ ಅದನ್ನು ಇಳಿಸುವುದಕ್ಕೆ ಬಹಳ ಪ್ರಯತ್ನ ಮಾಡಿ ವಿಫಲ ಯತ್ನವನ್ನ ಮಾಡಿ ಸುಮಾರು 3 ಗಂಟೆಗಳ ಕಾಲ ಆಕಾಶದಲ್ಲಿನೇ ಆ ವಿಮಾನವನ್ನು ಸುತ್ತಾಡಿಸಿದ. ಅಲ್ಲೇ ಒಮ್ಮೆ ದಾವಣಗೆರೆ, ಹರಿಹರ, ಕಾರವಾರ ಅದೇ ಭಾಗದಲ್ಲಿನೇ ವಿಮಾನ 3.5 ತಾಸುಗಳ ಕಾಲ ಸುತ್ತಾಕಿ ಇನ್ನ 40 ನಿಮಿಷ ಆಗುವಷ್ಟು ಗಾಡಿ ಒಳಗೆ ಎಣ್ಣೆ ಇಟ್ಟುಕೊಂಡು ಇನ್ನೇನು ಮಾಡಬೇಕು ಅಂತ ಬೆಂಗಳೂರು ಕಡೆಗೆ ಆತ ಪ್ರವಾಸವನ್ನ ಆರಂಭ ಮಾಡಿದಾಗ ಆ ಒಂದು ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಅದನ್ನ ನೋಡಿದ್ದಾರೆ. ಅದ್ರೊಳಗೆ ಸ್ಪಷ್ಟವಾಗಿ ಯಾವ ದೈವ ಭಕ್ತ ಅದ್ರೊಳಗೆ ಕೂತ್ಕೊಂಡಿದ್ದ ಗೊತ್ತಿಲ್ಲ. ನೀವ್ ಯಾರು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲ ಹುಬ್ಬಳ್ಳಿ ಗೆಳೆಯವರಿದೀವಿ. ಹುಬ್ಬಳ್ಳಿಯ ದೇವರು ಅಂದ್ರೆ ಸಿದ್ಧಾರೂಢ ಪರಮಾತ್ಮ, ಸಿದ್ಧಾರೂಢಜ್ಜ, ಸಿದ್ಧಜ್ಜ
ಇಷ್ಟೆಲ್ಲಾ ನಿನ್ನ ಭಕ್ತರಿಗೆ ತೊಂದರೆಯಾಗುವಾಗ ನೀನ್ ಹೆಂಗ ಸುಮ್ನೆ ಕೂತ್ಕೊಂಡಿಯಪ್ಪ ಅಂತ ಹೇಳಿ ಅದ್ರೊಳಗ ಸಿದ್ಧನ ನಾಮಸ್ಮರಣೆ ಮಾಡುವುದನ್ನ ಸ್ಪಷ್ಟವಾಗಿ ನಾವು ಕೇಳ್ತೀವಿ. ಸಿದ್ಧಾರೂಢಜ್ಜನ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ಸುಮುಖತ್ವ ಸೌಂದರ್ಯತೆ ಸುಗುಣ ಸುಜ್ಞಾನ ಅಂತ ನಾವೇನ್ ಹೇಳ್ತೀವಿ. ಗುರುವಿನ ಮೊದಲ ಲಕ್ಷಣ ಅಂದ್ರನೇ ಕರುಣೆ. ಕಷ್ಟದಲ್ಲಿರುವ ಭಕ್ತರನ್ನ ಕೈ ಹಿಡಿದು ಮುನ್ನಡೆಸುವಂತಹ ದಿವ್ಯ ಶಕ್ತಿ ಆಗಿರುವ ಸಿದ್ಧಾರೂಢ ಪರಮಾತ್ಮನ ನಾಮಸ್ಮರಣೆಯನ್ನ ಆ ವಿಮಾನದೊಳಗಿರುವಂತ 72 ಜನ ಆ ನಾಮಸ್ಮರಣೆಯನ್ನು ಕೇಳಿದ್ದಾರೆ. ಸಿದ್ಧನ ನಾಮ ಜಪವನ್ನ ಮಾಡಿದ್ದಾರೆ. ಆನಂದ ಅಂದ್ರೆ ಏನೊಂದು ಕೂದಲು ಎಳೆಯುವ ಸೋಂಕದಂತೆ ಅದು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಆ ವಿಮಾನ ತಾನು ಕೆಳಗಿಳಿತು ಅನ್ನುವಂಥದ್ದನ್ನ ನೆನಪು ಮಾಡಿಕೊಂಡಾಗ ಸಿದ್ಧಾರೂಢಜ್ಜ ಅಲ್ಲಿ ತಾನೇ ಆ ಒಂದು ವಾಹನ ಚಾಲಕನಾಗಿ ಹೋಗಿ ಅಷ್ಟೆಲ್ಲರನ್ನ ರಕ್ಷಣೆ ಮಾಡಿದ ಅಂತ ನಾವು ನೋಡ್ತೀವಿ. ಆತನ ನಾಮ ಜಪ ಮಾಡಿದವರಿಗೆ ಎಂದೂ ಏನೋ ಕೊರತೆಯಾಗುವುದಿಲ್ಲ. ಇಷ್ಟೇ, ಆತನ ಮೇಲೆ ಅನನ್ಯವಾಗಿರುವಂತಹ ಶ್ರದ್ಧೆ ಇರಬೇಕು, ಪ್ರೇಮ ಇರಬೇಕು. ಅನನ್ಯವಾದ ಪ್ರೇಮ ಶ್ರದ್ಧಾ ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕ್ಷೇಮವನ್ನ ಈಗಿನದನ್ನು ನೋಡ್ತೀನಿ, ಮುಂದೆ ಬರುವಂತ ನಿನ್ನ ಯೋಗವನ್ನು ಅತ್ಯಂತ ಸ್ವಚ್ಛವಾಗಿಡುವಂತ ಜವಾಬ್ದಾರಿ ಯಾರದು ಅಂದ್ರೆ ನನ್ನದು ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಹಾಗೆ ಸಿದ್ಧಾರೂಢ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡುವಂತವನಾಗಿದ್ದಾನೆ. ಸಹಜಾನಂದಪ್ಪಗಳ ಆದಿಯಾಗಿ ಎಲ್ಲರೂ ಇಲ್ಲಿ ಶಾಸ್ತ್ರವನ್ನ ನಡೆಸಿದಂತವರು. ಅಂತ ಎಲ್ಲ ಪಂಡಿತ ವರ್ಗವೇ ಶಿರ್ನಾಳದಲ್ಲಿ ಬಹಳಷ್ಟು ಜನ ಪ್ರತಿ ವರ್ಷ ಪಾದಯಾತ್ರೆ ಇಲ್ಲಿಂದ ಹೋಗ್ತಿರ್ತಾರೆ. ಅದೆಲ್ಲವನ್ನ ನೆನೆಸ್ಕೊಂಡ್ರೆ ಸಿದ್ಧಾರೂಢಜ್ಜ ನಾವು ಹುಬ್ಬಳ್ಳಿ ಒಳಗಿರುವಂತದ್ದು ಎಷ್ಟು ಸತ್ಯವೋ ಇಲ್ಲಿ ಶಿರ್ನಾಳದ ಭಕ್ತರ ಭಕ್ತಿಗೆ ಒಲಿದು ಶಿರ್ನಾಳದಲ್ಲೂ ಬಂದು ಆತ ನೆಲೆಸಿದಂತದ್ದು ಅಷ್ಟೇ ಸತ್ಯ ಸಂಗತಿ ಅನ್ನುವಂಥದ್ದನ್ನ ಈ ಪ್ರಸಂಗದಲ್ಲಿ ನೆನೆದು ಅಂತಹ ಸಿದ್ಧಾರೂಢ ಪರಮಾತ್ಮನ ಧ್ಯಾನದಲ್ಲಿ ಸದಾವಕಾಲ ನಾವು ನೀವೆಲ್ಲರೂ ತೊಡಗೋಣ ಹಾಗೆ ಅಂತ ಹೇಳಿ ಎಲ್ಲರೂ ಆನಂದದಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ. ಪ್ರಸಾದವನ್ನು ಯಾರು ಕೆಡಿಸ್ಬಾರ್ದು. ಸಿದ್ಧಾರೂಢಜ್ಜನ ಪ್ರಸಾದ ಎಲ್ಲೂ ನಾವು ಹೋಗಿರ್ಲಿ, ಪ್ರಸಾದಕ್ಕೆ ಮಹತ್ವದ. ಅದ್ರಾಗ ಈಗ ನಿಮಗ್ ಗೊತ್ತು, ಕಟ್ಟಿಗೆಯಿಂದ ಇಲ್ಲಿ ಮಾಡಿರ್ಬೇಕು. ಮನ್ಯಾಗ ಗ್ಯಾಸ್ಗಳೆಲ್ಲ ಖಾಲಿ ಆಗಿಬಿಟ್ಟಾವ. ಗ್ಯಾಸ್ ಸಿಗುವುದು ಅಂದ್ರೆ ಪದಾರ್ಥ ತಯಾರು ಮಾಡುವುದಂದ್ರೆ ಅಷ್ಟು ಕಷ್ಟ ಅದ. ಹೆಣ್ಮಕ್ಳಿಗೆ ಅದರ ಕಷ್ಟ ಗೊತ್ತಿರ್ತದೆ. ಅಂತ ಅದರಲ್ಲಿ ಸಾರ್ವಜನಿಕವಾಗಿ ತಯಾರು ಮಾಡಿದಂತ ಪ್ರಸಾದದಲ್ಲಿ ಎಲ್ಲರ ಭಕ್ತಿಯ ಅಗಳು ಅದರೊಳಗೆ ಇರುವುದರಿಂದ ಒಂದು ಅಗಳನ್ನೂ ನಾವು ವ್ಯಯ ಮಾಡದಂತೆ ಎಲ್ಲರೂ ಆನಂದದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಿದ್ಧಾರೂಢ ಪರಮಾತ್ಮನ ಕೃಪೆಯಿಂದ ಮುಂದಿನ ವರ್ಷ 2 ವರ್ಷಗಳಲ್ಲಿ ನೀವೇನು ಸಂಕಲ್ಪವನ್ನ ಮಾಡಿರಿ, ಇಂಥ ಮಂಗಲ ಭವನ ನಿರ್ಮಾಣ ಆಗ್ಲಿ, ಊರಿಗೆ ಒಳಿತಾಗುವ ಎಲ್ಲ ಕಾರ್ಯಗಳೂ ಇಲ್ಲಿ ನಡೀಲಿ. ಇಲ್ಲಿ ದಾನ ಕೊಟ್ಟಿರುವಂತವರಿಗೆ, ಕಟ್ಟಿಗೆ ಒಡೆದಿರುವಂತವರಿಗೆ, ಅಡಿಗೆ ಮಾಡಿದಂಥವರಿಗೆ, ಶಾಸ್ತ್ರ ಹೇಳಿದವರಿಗೆ, ಶಾಸ್ತ್ರ ಕೇಳಿದವರಿಗೆ, ಹಾಸಿಗೆ ಹಾಸಿದವರಿಗೆ, ಇವ್ರನ್ನ ಬಿಟ್ರು ಅಂತ ಯಾರೂ ತಿಳ್ಕೊಬೇಡ್ರಿ. ನಾವು ಬಿಟ್ರೆ ಬಿಡುವಲ್ವ್ಯಾಕ ನಿಮ್ಗೆ ಲಕ್ಷ್ಯದಲ್ಲಿರ್ಲಿ. ನೀವು ಮಾಡಿದ ಸೇವೆಯನ್ನ ಸಿದ್ಧಾರೂಢ ಪರಮಾತ್ಮ ಲಕ್ಷ್ಯ ಇಟ್ಟು ನಿಮ್ಮ ಸೇವೆಗೆ ಪ್ರತಿಫಲವನ್ನು ಅವನು ಕೊಟ್ಟೇ ಕೊಡ್ತಾನೆ ಅನ್ನುವಂತಹದ್ದು ಪ್ರಸಂಗದಲ್ಲಿ ನೆನೆದು ಅಂತಹ ಪರಮಾತ್ಮನ ಕೃಪೆ ತಮ್ಮೆಲ್ಲರಿಗಿರಲಿ ಅಂತ ಪ್ರಾರ್ಥನೆ ಮಾಡಿ ನಮ್ಮೆರಡು ಮಾತುಗಳಿಗೆ ವಿರಮಿಸ್ತೇವೆ.